ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇವತ್ತು ಈ ವ್ಲಾಗ್ನಾಗ ನಾನು ನಮ್ಮ ಸೊಸೆದ ಜವಳದ ಕಾರ್ಯಕ್ರಮವನ್ನು ನಿಮ್ಗೆ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ನೋಡ್ರಿ ಹೆಂಗೆ ಕಾಣಕತ್ತೈತಿ ಸೂರ್ಯಪಾನ, ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು. ಸ್ವಲ್ಪ ಹೊಲ ಕೆಲಸ ಇತ್ತು ಅಂತೇಳಿ ನಾನು ನಮ್ಮ ಮಾವ ಇಬ್ರು ಬಂದಿದ್ವಿ. ಹೊಲದ ವೈಬ್ ಮಸ್ತ್ ಇತ್ತು. ನೋಡ್ರಿ ಹೆಂಗೈತಿ. ಈಗ ಒಂದು 15 ದಿವಸದ ಕರ ಇದೆ, ಮಸ್ತ್ ಇತ್ತು. ನಾವು ಅದನ್ನ ಮುಟ್ಟಾಕ್ ಹೋದ್ರಂಕೂ ಜಿಗದಾಡಕತ್ತಿತ್ತು. ಹಿಂಗಾಗಿ ಅದ್ರ ಸನಿಕ ಹೋಲಿಲ್ಲ ನಾವು. ಬರ್ರಿ ಈಗ ಮತ್ತೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಸಜ್ಜು ಮಾಡಕ್ಕೆ ಹೋಗೋಣ. ಇವು ಟ್ರ್ಯಾಕ್ಟರ್ ಎದಕ್ಕಪ್ಪ ಅಂತಂದ್ರೆ, ನಮ್ಮ ಮಂದಿಯವರು ಕುರುಗೋಡು ಬಳ್ಳಾರಿ ಅಂತಿಲ್ಲ, ಕುರುಗೋಡು ದೊಡ್ಡ ಬಸವೇಶ್ವರ. ಹಿಂಗಾಗಿ ನಮ್ಮ ಸೊಸೆದು ಜವಳ ಅಲ್ಲಿ ತೆಗಿಸ್ಬೇಕಂತೇಳಿ ಟ್ರ್ಯಾಕ್ಟರ್ ತೊಗೊಂಡೋಗಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಟ್ರ್ಯಾಕ್ಟ್ರಿಗೆ ಹಾಳಿ ಗಿಳಿ ಹಾಕಿ ರೆಡಿ ಮಾಡಾಕತ್ತಿದ್ವಿ. ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತು, ಯಾಕಂದ್ರೆ ಮಳೆ ಆಗೋ ಸಾಧ್ಯತೆ ಇತ್ತು. ಹಿಂಗಾಗಿ ಮ್ಯಾಗ ಹಾಳಿ ಗಿಳಿ ಹಾಕಿ ಮ್ಯಾಗ ಬ್ಯಾಗ್ ಅದು ಇಟ್ಕೊಳಕ್ಕೆ ಜಾಗ ಮಾಡಿದ್ವಿ. ಜಾಗ ಮಾಡಿ ತಳಗ ಕುಂದ್ರಾಕ ಹಾಳಿ ಗಿಳಿ ಹಾಕಿ ಪದ್ದಸಿ ರೆಡಿ ಮಾಡಿದ್ವಿ. ಹೊಳ್ಳೆ ನಮ್ಮ ಸೊಸೆ ಕುಟುಕ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ. ಈಕಿನ ನೋಡ್ರಿ ಜವಳ ತೆಗೆಸ್ಕೊಳಕಿ. ನೆಕ್ಸ್ಟ್ ಆಕಿ ಕುಟುಕ ಸ್ವಲ್ಪ ಆಟ ಆಡಿದ್ವಿ. ಮತ್ತು ನೆಕ್ಸ್ಟ್ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಸಂಜೆ ಮುಂದೆ ಚಹಾ ಕುಡಿಯಾಕತ್ವಿ. ಚಹಾ ಕುಡಿದು ಸ್ವಲ್ಪ ಜಲ್ದಿ ಹೋಗ್ಬೇಕಂತೇಳಿ ಬ್ಯಾಗಿಗೆಲ್ಲ ಹೊಂದಿಸಾಕತ್ವಿ. ಇಲ್ಲಿ ನಾವು ನಮ್ಮ ಊರಿಂದ ಈಗ ನಾವು ಹೋಗೋ ಊರಿಂದ ಅದು ಮೋಸ್ಟ್ಲಿ ಒಂದು 130-140 ಕಿಲೋಮೀಟ್ರ್ ಆಗ್ಬೋದು. ಟ್ರ್ಯಾಕ್ಟರ್ನ ತೊಗೊಂಡು ಹೋದ್ರೆ ಒಂದು 6 ತಾಸು 5 ತಾಸು ಜರ್ನಿ ಆಗ್ಬೋದು. ಹಿಂಗಾಗಿ ಸ್ವಲ್ಪ ಜಲ್ದಿ ಬಿಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೂ ಫ್ಯಾಮಿಲಿ ಕರ್ಕೊಂಡು ಹೋಗೋದಿತ್ತು. ಹಿಂಗಾಗಿ ಎಲ್ಲರನ್ನೂ ಸಜ್ಜು ಮಾಡಿ ಟ್ರ್ಯಾಕ್ಟರ್ ಹತ್ತಸರಾಗ ರಾತ್ರಿ 8 ಗಂಟೆ ಆಗೇ ಬಿಡುತ್ತೆ. ಅದ್ರಾಗ ಟ್ರ್ಯಾಕ್ಟರ್ನಾಗ ನಮ್ಮ ಸೊಸೆ ಅವ್ರ ಅತ್ತೆಯರ್ ಕುಟುಕ್ಕೆ ಆಟ ಎಬ್ಬಿಸ್ಕೊಟ್ಟಿದ್ರಿ. ನೋಡ್ರಿ ಹೆಂಗೆ ಮಾಡಕತ್ತಾವ ಅವ್ರಿಗೆ. ಅದ್ರಾಗ ಟ್ರ್ಯಾಕ್ಟರ್ ಸ್ವಲ್ಪ ಸ್ಲೋ ಹೋಗತ್ರಿ. ಹಿಂಗಾಗಿ ಹುಡುಗರಿಗೆಲ್ಲ ನಿಂತು ಬಂದ್ಬಿಟ್ಟಿರ್ತೈತಿ. ಅದ್ರಾಗ ನಮ್ಮ ಸೊಸೆ ಅಂಕು ನಿದ್ದಿನ ಮಾಡಿಲ್ರಿ ಒಟ್ಟು. ನಾವು ಅಂಕು ಹಿಂದೆ ಗಾಡಿ ಕುಂತ್ಬಿಟ್ಟಿದ್ವಿ ಪದ್ದಸಿರೆ. ಅವ್ರ ಕುಟುಕ ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ಹೊಂಟಿದ್ವಿ. ಏನೇನ್ರಿ ಫ್ಯಾಮಿಲಿ ಕುಟುಕ ಟ್ರ್ಯಾಕ್ಟರ್ನಾಗ ಎಲ್ಲರೂ ಹೋಗೋದು ಅಂತಿರಲ್ಲ, ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ಮೆಂಟ್ ಆಕತಿ. ಅಯ್ಯೋ ಬರೀ ಅಳತಾಳಕಿ. ಅಯ್ಯೋ ಯಾರು ನೀನು? ಮತ್ತು ಇಲ್ಲಿ ದಾಟುಬೇಕಾರೆ ಸ್ವಲ್ಪ ಕಂಪ್ಲಿ ಅಂತೇಳಿ ಮೇನ್ ಹೈವೇದಾಗ ಸ್ವಲ್ಪ ಚಹಾ ಕುಡಿಯೋಕಂತೇಳಿ ತರಬಿಸಿದ್ವಿ. ಚಹಾ ಕುಡಿದು ಇನ್ನೂ ಊಟ ಮಾಡಿದ್ದಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು 1 ತಾಸು 1.5 ತಾಸು ಜರ್ನಿ ಮಾಡಿದ್ಮ್ಯಾಗ ಊಟ ಮಾಡಿದ್ರೆ ಅಂತೇಳಿ ಚಾಗಿ ಕುಡಿದು ಮತ್ತು ಹೊಳ್ಳಿ ಹತ್ತಿದ್ವಿ ಗಾಡಿ. ನಮ್ಮ ಸೊಸೆ ಮಾತ್ರ ಭಾಳ ನಗಾಕತ್ತಿದ್ವಿ. ಆಮೇಲೆ 1 ತಾಸು 1.5 ತಾಸು ಜರ್ನಿ ಮಾಡಿದ್ಮ್ಯಾಗ ಮತ್ತು ಊಟಕ್ಕಂತೇಳಿ ತರಬಿಸಿದ್ವಿ ರೀ. ಊಟ ಮಾಡಿ ಊಟಕ್ಕೆ ಮನೆಯಿಂದನೇ ಪಲಾವ್ ಕಟ್ಕೊಂಡು ಬಂದಿದ್ರು. ಹಿಂಗಾಗಿ ಪಲಾವ್ಗೆಲ್ಲ ಊಟ ಮಾಡಿ ಮತ್ತು ಹೊಳ್ಳಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡೋದಾಗ ನಾವು ಹೊಳ್ಳಿ ಕುರುಗೋಡು ಬಿಡ್ತೀವಿ. ನಾವು ಕುರುಗೋಡಕ್ಕೆ ಬಂದಿರೋದು 25ನೇ ತಾರೀಕು. ನಮ್ಮದು 26ನೇ ತಾರೀಕು ಜವಳ ತೆಗೆಸೋ ಕಾರ್ಯಕ್ರಮ ಇತ್ತು, ಅಂದ್ರೆ ಗುರುವಾರ. ಈಗ 3ನೇ ತಾರೀಕಿಗೆ ಮಾರ್ಚ್ 3ನೇ ತಾರೀಕಿಗೆ ಜಾತ್ರೆ ಇತ್ತು. ಹಿಂಗಾಗಿ ಜಾತ್ರೆದು ಡೆಕೋರೇಷನ್ ಎಲ್ಲ ಮಾಡಿದ್ರು. ಜಾತ್ರೆ ಡೆಕೋರೇಷನ್ನು ಆಯ್ತು. ಮತ್ತು ಈಗ ರೀಸೆಂಟಾಗಿ ಫೆಬ್ರವರಿ 15-16ಕ್ಕೆ ಕುರುಗೋಡು ಉತ್ಸವ ಅಂತೇಳಿ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಅದರದ್ದು ಡೆಕೋರೇಷನ್ ಹೋದಿದ್ದು. ಮತ್ತು ಈಗ ಜಾತ್ರೆ ಡೆಕೋರೇಷನ್ನು ಹೌದು. ನೋಡಿರಿ, ಇದು ದೇವಸ್ಥಾನದ ಆವರಣ. ಇಲ್ಲೇ ಗಾಡಿ ತರಬಿಸಿ ಇಳ್ಯಾಕಂತೇಳಿ ಅನುಕೂಲ ಆಗತ್ತಂತೇಳಿ ಇಲ್ಲೇ ತರಬಿಸಿದ್ವಿ. ಈಗ ನಾವು ಕುರುಗೋಡಕ್ಕೆ ಬಂದಾಗ 1:30 ಆಗಿತ್ತು ರೀ ರಾತ್ರಿ. ಇದು ನೋಡಿರಿ ಕುರುಗೋಡು ಬಸವೇಶ್ವರ ದೇವಸ್ಥಾನದ ಗೋಪುರ. ಈಗ ಮಾರ್ಚ್ 3ನೇ ತಾರೀಕಿಗೆ ಜಾತ್ರೆ ಇತ್ತು. ಇದು ನೋಡಿರಿ ಜಾತ್ರೆಯ ತೇರು ರೆಡಿ ಮಾಡಕತ್ತಿದ್ರು. ಜಾತ್ರೆಗಂಕು ಭಾಳ ಅಂದ್ರೆ ಭಾಳ ಗದ್ಲಕತ್ರಿ. ಯಾಕಂದ್ರೆ ಭಾಳ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಭಾಳ ಬರ್ತಾರೆ. ನಾವು ಈಗ 26ನೇ ತಾರೀಕಿಗೆ ಬಂದೇವಿ. 3ನೇ ತಾರೀಕಿಗೆ ಜಾತ್ರೆ ಐತಿದೆ. ಡೆಕೋರೇಷನ್ ಮಾತ್ರ ಮಸ್ತ್ ಮಾಡಿದ್ರಿ. ಅಡ್ಡಾಡ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಬೇಸರ ಬಿಟ್ಟಿತ್ತು. ಗಾಡ್ಯಾಗ ಕುಂತು ನಿದ್ದಿದ್ದಿಲ್ಲ. ಹಿಂಗಾಗಿ ಎಲ್ಲಿ ಹೋಗಕ್ಕೆ ಮನಸ್ಸಾಗಲಿಲ್ಲ. ಈಗ ಭಾಳ ಅಂದ್ರೆ ಭಾಳ ಫ್ರೀ ಐತ್ರಿ. ಜಾತ್ರೆ ಟೈಮ್ನಾಗ ಬಂದ್ರೆ ಒಟ್ಟ ಕಾಲಿಡಕ್ಕೆ ಜಾಗ ಇರಂಗಿಲ್ಲ. ಈಗ ಯಾರು ಇದ್ದಿದ್ದಿಲ್ಲ. ಡೆಕೋರೇಷನ್ ಮಸ್ತ್ ಮಾಡಿದ್ರು, ಮಸ್ತ್ ಕಾಣತಿತ್ತು. ಸಂದೀಪ್ ಹಾಯ್.
ಎಲ್ಲರೂ ಗಾಡ್ಯಾಗ ಬಂದು ದಣದಿದ್ರು. ಹಿಂಗಾಗಿ ಈಗ ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ ಬೆಳಿಗ್ಗೆ ಜಲ್ದಿ ಹೇಳಕತ್ತಂತೇಳಿ ಎಲ್ಲರೂ ಮಕ್ಕೊಳಕಂತೇಳಿ ಇಲ್ಲಿ ಹಾಗೆ ಹಾಸಿದ್ವಿ ಅವ್ರಿಗೆ. ನಮ್ಮ ಸೊಸಿ ಮಾತ್ರ ನಿದ್ದಿನ ಮಾಡಿದ್ದಿಲ್ಲ ರೇಖೆ ಅಂತ ನಿದ್ದೆವು ಏನು ಒಟ್ಟ ರಾತ್ರಿ ಮಧ್ಯರಾತ್ರಿ ಆದರೂ ನಿದ್ದಿನ ಬಂದಿದ್ದಿಲ್ಲ. ಕಣ್ಣು ಪೀಳಿ ಬಿಟ್ಕೊಂಡು ಎಲ್ಲರೂ ನೋಡಕತ್ತಿದ್ಲು. ಬೆಳಿಗ್ಗೆ ಆಯ್ತು ರೀ. ಬೆಳಿಗ್ಗೆ ಇಲ್ಲೊಂದು ಮಠದಾಗ ಉಳ್ಕೊಂಡಿದ್ದು ನಾವು. ಮತ್ತು ನಮ್ಮ ತಮ್ಮ ನಮ್ಮ ಸೊಸಿಗೆ ಸ್ವಲ್ಪ ವಾಕಿಂಗ್ ಮಾಡ್ಸಾತಿದ್ದ ರೀ. ಬೆಳಿಗ್ಗೆದ್ದು ಆಕೆ ಕುಟುಕ್ಕೆ ಆಟ ಆಡತ್ತಿದ್ದ. ಆಮೇಲೆ ನಾನು ಬೆಳಿಗ್ಗೆ ಎದ್ದು ಜಳಕ ಮಾಡಿ ರೆಡಿಯಾಗಿ ಅಡ್ಡಾಡಕಂತ ಬಂದಿದ್ದೆ ರೀ. ಕುರುಗೋಡದಾಗ ಅಡ್ಡಾಡಿ ನೋಡಿದ್ರ ಅಂತೇಳಿ ಬೆಳಿಗ್ಗೆ ವ್ಯೂ ಮಸ್ತ್ ಕಾಣತ್ತಿತ್ತು. ಸುತ್ತಮುತ್ತ ಪೂರ್ತಿ ಗುಡ್ಡನೂ ಐತ್ರಿ. ಈ ಕಡೆ ಬಳ್ಳಾರಿ ಸೈಡ್ ಬಂದ್ರೆ ಮಾತ್ರ ಮಸ್ತ್ ಕಾಣತೈತಿ ನೋಡ್ರಿ. ಬೆಳಿಗ್ಗೆ ಹೆಂಗೆ ಕಾಣತೈತಿ. ತೇರಿನೂ ರೆಡಿ ಮಾಡಕತ್ತಿದ್ರು. ಜಾತ್ರೆಗಂತೂ ಪೂರಾ ತುಂಬಿರ್ತೈತೆ ರೀ ಇದು. ಈ ಮಠ ಗಿಟ ಏನು ಉಳಿದಿರಂಗಿಲ್ಲ, ಪೂರ್ತಿ ಎಲ್ಲ ತುಂಬಿರ್ತಾವ. ಅಡ್ಡಾಡಿ ನೋಡಕತ್ತಿದ್ದೆ, ಮಸ್ತ್ ಇತ್ತು. ಈ ವಿಡಿಯೋ ನೋಡೋರು ನೀವು ಯಾರ್ಯಾರು ಈ ಕುರುಗೋಡು ಜಾತ್ರೆಗೆ ಬಂದಿದ್ರೆ ಕಮೆಂಟ್ ಮಾಡಿರಿ. ನಾವು ಈ ಸಲ ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ಈಗ ನಾವು 26ನೇ ತಾರೀಕಿಗೆ ಬಂದೇವಿ. ಹೊಳ್ಳಿ 3ನೇ ತಾರೀಕಿಗೆ ಜಾತ್ರೆ ಐತಿ. ಭಾಳ ಗ್ಯಾಪ್ ಇಲ್ಲ, ಹಿಂಗಾಗಿ ವರ್ಷದ ಜಾತ್ರೆ ಬರೋಕ್ಕಾಗಂಗಿಲ್ಲ. ಬೆಳಿಗ್ಗೆ ನಾಷ್ಟಕ್ಕಂತೇಳಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟಿಗೆ ಹೆಚ್ಚಾಕತ್ತಿದ್ರೆ ನಾಷ್ಟಾಗಿಷ್ಟ ಮಾಡಿ ಮತ್ತು ಹೊಳ್ಳಿ ನಮ್ಮ ಸೊಸಿನ ರೆಡಿ ಆಗಿದ್ಲು ಆಲ್ರೆಡಿ. ಈಗ ನೋಡ್ರಿ ಹೆಂಗೆ ನೋಡಕತ್ತಾಳ. ಹುಡುಗರಿಗೆ ಏನು ಆಟಕ್ಕಿಲ್ಲ ಅಂದ್ರೂ ಅವರ ಒಂದು ಆಟ ಸೃಷ್ಟಿ ಮಾಡ್ತಾರೆ ರೀ. ನೋಡ್ರಿ ಕಂಬದ ನಡುವೆ ಖೋಖೋ ಆಡಕತ್ತಾರ. ಭಾಳ ಅಂದ್ರೆ ಭಾಳ ಟ್ಯಾಲೆಂಟೆಡ್ ಅದಾರ ಇವರೆಲ್ಲರೂ. ಖೋಖೋ ಆಡಕತ್ತಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಕುಟುಕ್ಕೆ ಆಡಿದೆ. ಸ್ಟಾರ್ಟ್. ಓ ನೀ ಕುಂದ್ರ ಸಾನ ಕುಂದ್ರ ನೀನು. ಹಾಂ ಮತ್ತೆಲ್ಲರೂ ನಾಷ್ಟ ಅದು ಮಾಡಿ ಈಗ ಗುಡಿ ಒಳಗೆ ಹೊಂಟಿದ್ದೀವಿ ರೀ ಈ ಜವಳ ತೆಗ್ಸಕ್ಕೆ. ಈಗ ಟೈಮ್ 11 ರೀ, 12 ಗಂಟೆ ಯಾಕೆ ಬಂದಿತ್ತು. ಮುಂದಡಿ Biju Sami Tadi ಏನಂತೆ ಅಷ್ಟೇ ಎಲ್ಲ ಮಾಡಿ ಅಷ್ಟು ಆಗೋಟ ಅಲ್ಲೇ ಡ್ರಾಮ ಅಂತ ನೋಡಿ ನೀವು ತಗೋರಕ್ಕ ನೀವು ತಗೋ ಇತ್ತು ಇಸ್ಕೊಡ್ತೆ ಅಲ್ಲೇ ನಡೆದಿದ್ದು
ಹಿಂಗಾಯ್ ಶೋಭಾ ಅಲ್ಲೇ ಕಳ್ಕೊಡು ಕಂಕಣ ಮಾಡಿಲ್ಲ ಕಂಕಣ ಮಾಡಿಲ್ಲ बरसात फुल बरसात मुल्या का फोटो ना मना तो फोटो ಅದ ಇಲ್ಲ ಇನ್ನೊಂದು ಕಡಿ ಅಲ್ಲ ಇನ್ನೊಂದು 3 ಕಡಿ ಅಲ್ಲ ಏ ನೋಡಿಲ್ದೆ ಏ iilon mati nuevo Dito, may dito. Hey!
ಒಂದು ಐತಲ್ಲಿ ಮುಡ್ಸೋಣ ಕತ್ರಿ ಮಾಡ್ದಂಗೆ ಕತ್ರಿ ಮಾಡ್ದಂಗೆ ಮಾಡೋ ಒಂದು ಐತಲ್ಲಿ ಇಲ್ಲ ಲಾಸ್ಟ್ ಅಂತ ಇವಾಗ ಐತಲ್ಲಿ ಹೆಂಗೆ ಮುಡ್ಸಿರ ಅದಂಗೆ ಐತಲ್ಲಿ ಸಾಕು ಸಾಕು ಮೇಲೆ ತಲೆ ಮೇಲೆ ಮುಟ್ಟಿಸಿ ಮೂರ್ತಲ್ಲಿ ಮತ್ತು ಜವಳ ತೆಗ್ಸೋ ಕಾರ್ಯಕ್ರಮ ಎಲ್ಲ ಆಯ್ತು ರೀ. ಹೊಳ್ಳಿ ನಮ್ಮ ಸೊಸಿನ ದೇವ್ರಿಗೆ ಮುಡ್ಸಾಕಂತೇಳಿ ಸ್ವಾಮಿಯವರು ಒಳಗೆ ಕರ್ಕೊಂಡು ಹೋಗಿದ್ರು. ಅಳಾಕತ್ ಬಿಟ್ಟಿದ್ಲಕ್ಕಿ, ಯಾಕಂದ್ರೆ ಆಕಿಗೆ ಅವ್ರು ಅವಾಗ ಬಿಟ್ಟು ಇರಂಗಿಲ್ಲಕ್ಕಿ. ಮತ್ತು ಆಮೇಲೆ ಗುಡಿಯೊಳಗೆಲ್ಲ ಪೂಜೆ ಗೀಜೆ ಮುಗಿಸಿ ಹೊಳ್ಳಿ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಎಲ್ಲರೂ ಊಟಕ್ಕಂತ ಕುಂತಿದ್ವಿ. ಇಲ್ಲೇ ಅಡುಗೆ ಮಾಡಿದ್ರು. ಎಲ್ಲ ಮನ್ಯಾಗ ರೊಟ್ಟಿ ಅದು ಮಾಡ್ಕೊಂಡು ಬಂದಿದ್ರಿ. ಇಲ್ಲೇ ಕಾಳು ಪಲ್ಯ ಎಲ್ಲ ಥರ ಪಲ್ಯ ಗಿಲ್ಲೆ ಮಾಡಿ ಅನ್ನ ಸಾರು ಮಾಡಿ ಎಲ್ಲರೂ ಊಟಕ್ಕಂತ ಕುಂತಿದ್ವಿ. ನಮ್ಮ ಸೊಸಿನೂ ಕುಂತಿದ್ಲು. ಆಕೆಗೆ ಅವ್ರ ಅಮ್ಮಾರು ಊಟ ಮಾಡ್ಸಾಕತ್ತಿದ್ರೆ. ಹೊಳ್ಳಿ ಹೆಣ್ಮಕ್ಳು ಕುಂತಿದ್ರಿ ಊಟಕ್ಕೆ. ಅವ್ರಿಗೆ ನಾವು ಅಡುಗೆ ಬಡ್ಸಾಕತ್ತಿದ್ವಿ. ಮತ್ತು ಊಟ ಗೀಟ ಮಾಡಿ ರೆಸ್ಟ್ ಮಾಡಕತ್ತಿದ್ವಿ. ನಮ್ಮ ಸೊಸಿ ಟ್ಯಾಲೆಂಟ್ ನೋಡ್ರಿ ಹೆಂಗೈತಿ. ರಕ್ಷಾ ಇದೇನು ರೂಢಿನಾಥ ನೀವು 11 ತಿಂಗಳು ಮಗುವಿಗೆ ಒಂದು ಮಾತು ಕೇಳಿದ್ರೆ ಹೆಂಗೆ ಅರ್ಥ ಆಗತ್ತೆ ನೋಡ್ರಿ. ಆಕಿ ಮಕ್ಕ ಹೆಂಗೈತೆ ಅಂತ ತೋರಿಸಿದ್ರೆ ಹೆಂಗೆ ಮಾತು ತೋರಿಸ್ತಾ ನೋಡ್ರಿ. ಮತ್ತು 5 ಗಂಟೆ ಆಗಿತ್ತು ರೀ. ಹೊಳ್ಳಿ ನಾವು ನಮ್ಮ ಪಯಣನ 3 ಕಡೆ ಬೆಳೆಸಿದ್ವಿ. ಆ ಕಡೆ ಟ್ಯಾಕ್ಟ್ರ್, ಈ ಕಡೆ ಟ್ಯಾಕ್ಟ್ರ್. ನಮ್ಮ ಟ್ಯಾಕ್ಟ್ರನ್ನ ನಾವು ಕುಂತಿದ್ವಿ, ಅವ್ರ ಟ್ಯಾಕ್ಟ್ರನಾಗ ಅವ್ರು ಕುಂತಿದ್ರೆ. ಏನೋ ಹೇಳ್ರಿ, ಟ್ಯಾಕ್ಟ್ರ್ ಜರ್ನಿ ಮಸ್ತ್ ಅಂದ್ರೆ ಮಸ್ತ್. ಎಂಜಾಯ್ ಮಾಡ್ಕೊತ ಹೊಂಟ್ವಿ. ಕುರುಗೋಡಿಗೆ ಬಾಯ್ ಬಾಯ್ ಹೇಳಿದ್ವಿ. ಹೆಂಗೆ ಕಾಣುತ್ತೋಳದು? ರಕ್ಷಾ ರಕ್ಷಾ ಹಾಯ್. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ನಮ್ಮ ಮಾವಾರ ಈ ಟ್ಯಾಕ್ಟರ್ ಬರತ್ತಿರೋದು ನಮ್ಮ ಮಾವಾರ್ದು, ಮತ್ತು ನಾವು ಹೊಂಟಿರೋದು ಇನ್ನೊಬ್ರದ್ದು. ಆ ಟ್ಯಾಕ್ಟರ್ ಈ ಟ್ಯಾಕ್ಟ್ರಿಗೆ ಕಾಂಪಿಟೇಷನ್ ಬಿದ್ದಿತ್ತು. ಆ ಟ್ಯಾಕ್ಟ್ರನ್ನ ಈ ಟ್ಯಾಕ್ಟ್ರ್ ಓವರ್ಟೇಕ್ ಮಾಡ್ತಿತ್ತು, ಈ ಟ್ಯಾಕ್ಟ್ರನ್ನ ಆ ಟ್ಯಾಕ್ಟ್ರ್ ಓವರ್ಟೇಕ್ ಮಾಡ್ತಿದ್ದು. ಈ ಕಡೆ ಭತ್ತ ಬೆಳಿತಾರೆ ರೀ, ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿತ್ತು ಇವು. ಮತ್ತು ಹೆಚ್ಚಿಗೆ ಮೆಣ್ಸಿಕಾಯಿ ಬೆಳಿತಾರೆ. ಮೆಣ್ಸಿಕಾಯಿ ರೇಟ್ ಬಂತು ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತಿ. ಭತ್ತದ ಗದ್ದೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿತ್ತು, ಹಚ್ಚ ಹಸಿರು ಕಾಣಕತ್ತಿತ್ತು ರೀ.
ಮತ್ತು ನಾವೀಗ ಬಳ್ಳಾರಿಯಿಂದ ಕುರುಗೋಡದಿಂದ ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆ ಕೊಪ್ಪಳದ ಮ್ಯಾಗ ಆಶಕ್ತೇವ್ರಿ. ಹಿಂಗಾಗಿ ರಾತ್ರಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠನೂ ನೋಡ್ಕೊಂಡು ಹೋದ್ವಿ. ಈಗ ರಾತ್ರಿ 10:30 ಆಗಕ್ಕೆ ಬಂದಿತ್ತು ರೀ. ಹಿಂಗಾಗಿ ಇಲ್ಲಿ ತರೇಬಿ ಈಗ ಮಠಕ್ಕೆ ಹೊಂಟಿದ್ವಿ. ಗವಿಸಿದ್ದೇಶ್ವರ ಮಠ ನೋಡುವಂಗೆ ಐತೆ ಬಿಡ್ರಿ. ನಾನು ಈ ಸೆಕೆಂಡ್ ಟೈಮ್ ಬಂದಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿತ್ತು ನೈಟ್. ಹಗಲಿಕ್ಕಿನ್ನ ರಾತ್ರಿ ಲೈಟಿಂಗ್ಸ್ ಮಾಡಿರ್ತಾರೆ, ಮಸ್ತ್ ಕಾಣಕತ್ತಿತ್ತು. ಇಲ್ಲೇ ಪ್ರಸಾದ ಮಾಡಿದ್ವಿ ರಾತ್ರಿ 10:30ಗೆ. ಪ್ರಸಾದ ಮಾಡಿ ಹೊಳ್ಳಿ ಎಲ್ಲ ಮಠ ಗಿಟ ಅಡ್ಡಾಡಿದ್ವಿ. ಹೋಗುಂಬರ್ರಿ, ತೋರಿಸ್ತಾನೆ ನಿಮಗೂ ಈ ಮಠ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗವಿಸಿದ್ದೇಶ್ವರ ಮಠದಾಗ ಸ್ವಚ್ಛತೆಗೆ ಭಾಳ ಪ್ರಾಶಸ್ತ್ಯ ಕೊಟ್ಟಾರ್ರಿ. ಭಾಳ ಕ್ಲೀನ್ ಇಟ್ಟಾರ. ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ ಅಂದ್ರೆ ಅದನ್ನ ವರ್ಣನೆ ಮಾಡೋಕೆ ಆಗಂಗಿಲ್ಲ ರೀ. ಇಲ್ಲಿ ಬಂದ್ರೆ ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗಿ ಒಂದು ದೇವಸ್ಥಾನದಾಗ ವಿಸಿಟ್ ಮಾಡತ್ತೆ ಅನ್ನೋ ಫೀಲ್ ಆಕತಿ. ಭಾಳ ಚಂದ ಮೇಂಟೈನ್ ಮಾಡ್ಯಾರ. ಅಷ್ಟು ಚಂದ ಲೈಟಿಂಗ್ಸ್ ಮತ್ತು ವಾಟರ್ ಡಾನ್ಸ್ ಭಾಳ ಚಂದ ಇತ್ತು. ಮತ್ತು ರಾತ್ರಿ ಈಗ ಪ್ರಸಾದಕ್ಕೆ ಬಂದಿದ್ವಿ. ಎಷ್ಟು ರಾತ್ರಿ ಲೇಟಾಗಿ ಬಂದರೂ ಪ್ರಸಾದ ಇರ್ತೈತಿ. ಎಷ್ಟು ಕುಂತು ಪ್ರಸಾದ ಮಾಡಿದ್ವಿ. ಅಯ್ಯೋ ಏನದ ಹೇ ಈ ಮಠದಾಗ ಎಷ್ಟು ಚಂದ ತಂಪನ ಗಾಳಿ ಬೀಸಾಕತ್ತಿತ್ತು. ನಮ್ಮ ಸೊಸಿ ಕರ್ಕೊಂಡು ಸ್ವಲ್ಪ ಮಠದ ತುಂಬ ಅಡ್ಡಾಡಿದ್ವಿ, ಎಲ್ಲ ತೋರಿಸಿದ್ವಿ. ಆಕೆಂಕು ಮಸ್ತ್ ಎಂಜಾಯ್ ಮಾಡಾಕತ್ತಿದ್ಲು. ವಾಟರ್ ಡಾನ್ಸ್ ಅಂದ್ರೆ ವಾಟರ್ದ ಲೈಟಿಂಗ್ಸ್ ನೋಡಾಕತ್ತಿದ್ಲು. ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ. ಹೆಂಗೈತಿದ ಸೂಪರ್. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತಾನೆ ರೀ. ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ವ್ಲಾಗ್ ಮಾಡುವಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ. ಈಗ ನಾ ಮತ್ತೆ ಹೊಳ್ಳಿ ಬೆಳಿಗ್ಗೆ ನಮ್ಮ ಮಾವಾರ ಹೊಲಕ್ಕೆ ಬಂದಿದ್ದೆ ರೀ. ಇಲ್ಲಿ ಔಡ್ಲ ಬೆಳೆದಿದ್ರು. ಔಡ್ಲ ಎದಕ್ಕೆ ಬೆಳೆದಿರ್ತಾರೆ ಅಂತೇಳಿ ನಂಗೆ ಆಶ್ಚರ್ಯ ಆಯ್ತು. ಇದು ನಮ್ಮ ಹಿಲ್ತೆಲ್ಲ ಬೆಳೆದ್ರೆ ನಾವು ಕಡ್ದು ಹೋಗಿತೀವಿ. ಆದ್ರೆ ಇದೇ ಒಂದು ಬೆಳೆ ಆಗೈತಿ. ನಿಮ್ಗೆ ಇದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮತ್ತು ನೀವು ಈ ಬೆಳೆ ಬೆಳೆದಿದ್ರು ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.